ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 23ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:02 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 3:05 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5:40 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಬೆಳಗಿನ ಜಾವ 5:05 ಇರಲಿದೆ. ನಂತರ ವೃದ್ಧಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:02 ಮಧ್ಯಾಹ್ನ 3:28 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:09 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:46 ಬೆಳಿಗ್ಗೆ 11:29 ಇನ್ನು ಅಪರಾಹ್ನ 3:02 ಅಪರಾಹ್ನ 3:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:23 ರಾತ್ರಿ 9:09 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:15. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಹಾಗೆ ಧರ್ಮಕ್ಕೆ ಕಾರಕ, ಗೌರವಕ್ಕೆ ಕಾರಕ. ಇನ್ನು ಶ್ರದ್ಧೆಗಾಗಲಿ, ಸದ್ಗುಣಕ್ಕಾಗಲಿ, ಗಾಂಭೀರ್ಯಕ್ಕಾಗಲಿ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಹೀಗೆ ಗುರು ಅನೇಕ ಕಾರಕತ್ವಗಳಿಗೆ ಕಾರಣನಾಗಿರುವಂಥವನು. ಹಾಗಾಗಿ ಈ ದಿನದ ವಿಶೇಷ ಸಂದರ್ಭಗಳಲ್ಲಿ ನೀವು ಎಲ್ಲ ಸೌಲಭ್ಯಗಳನ್ನು ದೇವರ ಕೃಪೆಯಿಂದ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಧರ್ಮದಲ್ಲಿ ನಂಬಿಕೆ ಇರುತ್ತೆ. ಇನ್ನು ಜ್ಞಾನ ಸಂಪಾದನೆ ಆಗಬೇಕು, ಶ್ರದ್ಧೆಯಿಂದ ಕಲಿಬೇಕು ಇತ್ಯಾದಿ ವಿಚಾರಗಳಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇದೆ.
ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:46 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:28 ಮಧ್ಯಾಹ್ನ 2:26 ಹಾಗೆ ರಾತ್ರಿ 8:21 ರಾತ್ರಿ 9:23 ಗುರುಹೋರ ಇರುವಂಥ ಸಮಯ. ಹಾಗೆ ಈ ಗುರುಹೋರ ಇರುವಂಥ ಸಮಯದಲ್ಲೇ ಈ ದಿನ ರಾಹುಕಾಲ ಇರುತ್ತೆ. ಹಾಗಾಗಿ ಆ ಒಂದು ಸಮಯವನ್ನು ನೀವು ಪರಿಶೀಲಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಇದು ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:31 ಮಧ್ಯಾಹ್ನ 1:28 ಇನ್ನು ರಾತ್ರಿ 7:18 ರಾತ್ರಿ 8:21 ಶನಿ ಹೋರ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಮೀಡಿಯೇಷನ್ ವಿಚಾರ, ಇನ್ನು ಯಾವುದೇ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರದ ವಿಸ್ತರಣೆಯಲ್ಲಿ ಬಂಡವಾಳವನ್ನು ತೊಡಗಿಸುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:33 ಇನ್ನು ಸಂಜೆ 5:18 ಸಂಜೆ 6:16 ಇನ್ನು ರಾತ್ರಿ 12:31 ರಾತ್ರಿ 1:33 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ನೀವು ರವಿ ಹೋರವನ್ನು ಫಾಲೋ ಮಾಡ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಿ ನೀವು ರವಿ ಹೋರಾದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡ್ಬೋದು. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂದರೂ ಕೂಡ ಈ ದಿನ ಇರುವಂಥ ರವಿ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲಿತಾಂಶ ಬರುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಹಾಗೆ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ ವ್ಯಾಪಾರ ವ್ಯವಹಾರಗಳು ಶುಕ್ರ ಹೋರದಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ನೀವು ಶುಕ್ರ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:21 ಅಪರಾಹ್ನ 5:18 ಹಾಗೆ ರಾತ್ರಿ 11:28 ರಾತ್ರಿ 12:31 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗೆ ಕೆಲವೊಂದು ನಿರ್ದಿಷ್ಟವಾದ ಕೆಲಸಗಳನ್ನು ನಿರ್ದಿಷ್ಟವಾದ ಹೊರದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಶುಭ ಗಳಿಗೆ ಯಾವುದು, ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡ್ತಾ ಇರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ನಾವು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನುವಂಥದ್ದನ್ನು ತುಂಬ ಹುಡುಕ್ತಾ ಇರ್ತೀವಿ. ಏಕೆಂದರೆ ಆ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂದರೆ ನಮಗೆ ಜೀವನ ನಡೆಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಸಂದರ್ಭದಲ್ಲಿ ನಮಗೆ ಯಾವ ದೋಷ ಇದೆ, ಯಾರಿಂದ ಶಾಪ ಇದೆ, ಇದನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂಥೇಳಿ ತುಂಬ ಕಷ್ಟಪಡ್ತೀವಿ. ಆದರೆ ಕಲಿಗಾಲದಲ್ಲಿ, ಈ ಕಲಿಯುಗದಲ್ಲಿ ನಾವು ಕಷ್ಟಪಡುವಂತಹ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಭಗವಂತ ಅನುಗ್ರಹಿಸಿರುವಂಥದ್ದು ಸರಳ ವಿಧಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಅನ್ನುವಂಥದ್ದು. ಹಾಗಾಗಿನೇ ನಾವು ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಬೆಳೆದಂತಹ ಹೂವು ಯಾವುದೇ ಇರಲಿ ಅದರಿಂದ ಪೂಜೆ ಮಾಡಿದ್ರೆ, ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಾವು ಬಹಳ ಸರಳವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಅರ್ಥ. ಹಾಗೆ ಯಾವುದೇ ವ್ಯಕ್ತಿಗೆ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲು ತನ್ನ ಮನೆಯ ವಾತಾವರಣ,
ಮತ್ತು ಮನೆಯಲ್ಲಿರುವಂಥ ಯಾರ್ಯಾರು ಜನ ಇದ್ದಾರೆ ಅವರ ಸಂಬಂಧಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಬೇಕು, ಒಂದು ವಿಚಾರಣೆಯನ್ನು ಮಾಡಬೇಕು. ನಂತರ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕು. ಅದನ್ನು ಸರಿಪಡಿಸ್ಕೊಂಡ್ರೆ ಸಾಕು, ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪರಿಹಾರ ಆಗಬೇಕು ಅನ್ನುವಂಥದ್ದು ಏನಿಲ್ಲ. ಏಕೆಂದರೆ ಅಂತಹ ದೊಡ್ಡ ಹೋಮ ಹವನಾದಿಗಳು, ಯಜ್ಞಗಳಲ್ಲಿ ಆಹುತಿಯನ್ನು ಕೊಡುವಂಥದ್ದು ಇತ್ಯಾದಿಗಳು ಈ ಕಲಿಕಾಲದಲ್ಲಿ ಫಲಿಸಲ್ಲ ಅನ್ನುವಂಥ ವಿಚಾರ ವಿದ್ವಾಂಸರು ಹೇಳುವಂಥದ್ದು. ಹಾಗಾಗಿನೇ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿ ಸರಿ ಇಲ್ಲದೇ ಇದ್ದರೆ ಪರಿಹಾರ ಆಗಲ್ಲ. ಇದು ಬಹಳ ಮುಖ್ಯ. ನೀವು ಒಂದು ಪುಟ್ಟ ಪೂಜೆಯನ್ನೇ ಮಾಡಿದ್ರೂ ಕೂಡ ನೀವು ಮನಸ್ಸಿಟ್ಟು ಮಾಡಬೇಕು ಅನ್ನುವಂಥದ್ದು, ನಂಬಿಕೆ ಇರಬೇಕು. ಇಲ್ಲದೇ ಇದ್ದರೆ ಆ ಪರಿಹಾರ ಫಲಿಸಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ನೀವು ಸರಳವಾಗೇ ಮಾಡಿ, ಆದರೆ ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಇನ್ನು ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಪರಿಹಾರಗಳನ್ನು ಹುಡುಕಿಕೊಂಡು ಮಾಡುವಂಥದ್ದು ತುಂಬ ಉತ್ತಮ. ನಾವು ಹೆಚ್ಚು ಹೆಚ್ಚು ಹಣ ಖರ್ಚು ಮಾಡಿ ದುಬಾರಿಯಾಗಿ ಪರಿಹಾರ ಮಾಡಿಕೊಂಡಿದ್ದೇವೆ, ಆದರೂ ಸಮಸ್ಯೆ ಬಗೆಹರಲಿಲ್ಲ ಅಂತ ಹೇಳುವಂಥವರು ತುಂಬ ಮಂದಿ ಇದ್ದಾರೆ. ಏಕೆಂದರೆ ಆ ಪರಿಹಾರದ ಸಂದರ್ಭದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರಲ್ಲ, ಅಲ್ಲಿ ನಂಬಿಕೆ ಇರಲ್ಲ. ಹಣ ಖರ್ಚು ಮಾಡಿದ್ರೆ ಮಾತ್ರಕ್ಕೆ ಪರಿಹಾರ ಆಗತ್ತೆ ಅನ್ನುವಂಥದ್ದಲ್ಲ, ಹಣ ಇಲ್ಲದೆ ಕೂಡ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಗಮನದಲ್ಲಿ ಇರಬೇಕು. ಆದರೆ ಬೇಕಾಗಿರುವಂಥದ್ದು ಭಕ್ತಿ, ನಿಷ್ಠೆ. ಹಾಗೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದರೆ, ಯಾರಾದರೂ ಮನೆಯಲ್ಲಿ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಪಿತೃದೋಷ ಇರುತ್ತೆ, ಪಿತೃಶಾಪ ಇರುತ್ತೆ. ಇದನ್ನು ಎಷ್ಟೋ ಮಂದಿ ಗಮನಿಸಲ್ಲ. ಹಾಗಾಗಿ ಪಿತೃದೋಷ ಬಂದಂತಹ ಮನೆಯ ವಾತಾವರಣ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಎಷ್ಟೋ ಬಾರಿ ಪ್ರಸಾರ ಮಾಡಿದ್ದೇವೆ. ಅದನ್ನು ಒಮ್ಮೆ ಮನನ ಮಾಡಿಕೊಳ್ಳಿ. ಹಾಗಾಗಿ ಮನೆಗೆ ಒಂದು ದೋಷ ಅಥವಾ ಒಂದು ಶಾಪ ಇದೆ ಅಂತ ಹೇಳಿದ್ರೆ ಅಲ್ಲಿ ಆ ಮನೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ. ಇಲ್ಲಿ ಪಿತೃಗಳಿಗೆ ಸರಿಯಾದ ರೀತಿಯಲ್ಲಿ ಶ್ರಾದ್ದವನ್ನು ಮಾಡದೇ ಇರುವಂಥದ್ದು, ವರ್ಷಕ್ಕೊಮ್ಮೆ ಅವರಿಗೆ ಮರಣ ಹೊಂದಿದ ದಿನದಲ್ಲಿ ಅಂದರೆ ಆ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡದೆ ಅಥವಾ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅವರಿಗೆ ಎಡೆಯನ್ನು ಇಡುವಂಥದ್ದಾಗಲಿ, ತರ್ಪಣವನ್ನು ಕೊಡುವಂಥದ್ದಾಗಲಿ ಅಥವಾ ಸ್ವಯಂ ಪಾಕವನ್ನು ಕೊಟ್ಟು ಪಿತೃಗಳನ್ನು ತೃಪ್ತಿಪಡಿಸಿದೆ ಅನ್ನುವಂಥ ಪ್ರಯತ್ನವನ್ನು ಮಾಡಿರಲ್ಲ. ಅದು ಕೇಳಿದ್ರೆ ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ, ನಮ್ಮ ಹಿರಿಯರು ಮಾಡ್ತಾ ಇರಲಿಲ್ಲ ಅನ್ನುವಂಥ ಉತ್ತರವನ್ನು ಈಗಿನವರು ಕೊಡಬಹುದು. ಆದರೆ ಈ ಪಿತೃಶಾಪ, ಪಿತೃದೋಷ ಅನ್ನುವಂಥದ್ದು ಮುಂದುವರಿತಾ ಇರುತ್ತೆ. ಹಾಗೆ ಪಿತೃಗಳ ಜೊತೆ ಸಂಬಂಧಪಟ್ಟಂತಹ ಜವಾಬ್ದಾರಿ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ನಾವು ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು. ಇನ್ನು ಈ ಪಿತೃದೋಷ ನಿವಾರಣೆಗೆ ಗಯಾದಲ್ಲೋ ಗೋಕರ್ಣದಲ್ಲೋ ಇತ್ಯಾದಿ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಮಾಡಿಕೊಂಡು ಬರ್ತಾರೆ. ಅದು ಅವರವರಿಗೆ ಸಂಬಂಧಪಟ್ಟಂತಹ ವಿಚಾರ. ಆದರೂ ಕೂಡ ಅಂತಹ ಕ್ಷೇತ್ರಗಳಲ್ಲಿ ಮಾಡುವಂಥದ್ದು ಮಹಾ ಪುಣ್ಯದ ಕೆಲಸ. ಪಿತೃಗಳು ಬಹಳ ಬೇಗ ತೃಪ್ತರಾಗ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಮತ್ತು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಲವಾರು ವಿಧಗಳು ಕೂಡ ಇದೆ. ಅಂದರೆ ಅತಿ ಸಂಪ್ರದಾಯ ವಿಧಾನದಲ್ಲಿ ಮಾಡುವಂಥ ಕಾರ್ಯಗಳಷ್ಟೇ ಪರಿಣಾಮಕಾರಿ ವಿಧಾನ ಅನ್ನುವಂಥದ್ದು. ಇಲ್ಲಿ ಸರಳವಾಗಿ ಮಾಡುವಂತಹ ಪರಿಹಾರ ಕ್ರಮಗಳು ಯಾವುದು ಅಂತ ಹೇಳಿದ್ರೆ, ಒಂದು ಭಾನುವಾರದ ದಿನ ಶುಚಿರ್ಭೂತರಾಗಿ ಒಂದು ಚಿಕ್ಕ ಹೋಮಕುಂಡವನ್ನು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಹೋಮಕುಂಡ ಅಂತ ಹೇಳಿದ್ರೆ ಅದು ಒಂದು ಬಾಣಲೆ ಆಗಿರ್ಬೋದು ಅಥವಾ ಇಟ್ಟಿಗೆಯಿಂದನೇ ಒಂದು ಹೋಮಕುಂಡವನ್ನು ಮಾಡಿ ಅದರಲ್ಲಿ ಸಮಿತಿಗಳನ್ನು ತಂದು ಪೂರ್ವಾಭಿಮುಖವಾಗಿ ಕುಳಿತು ಮೊದಲು ಆ ಹೋಮಕುಂಡಕ್ಕೆ ಪೂಜೆಯನ್ನು ಮಾಡಿ. ಅಂದರೆ ಅರಿಶಿನ ಕುಂಕುಮಾದಿಗಳನ್ನು ಇಟ್ಟು ಅಗ್ನಿದೇವನಿಗೆ ನಮಸ್ಕಾರ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿ, ಆ ಅನ್ನದಲ್ಲಿ ಒಂದು ಹಿಡಿಯನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ತುಪ್ಪದಲ್ಲಿ ಕಲಸಬೇಕು. ಆ ಕಲಸಿದ ಅನ್ನವನ್ನು ಒಂದು ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಕೊಂಡು ಇಲ್ಲಿ ಹೋಮಕುಂಡದಲ್ಲಿ ಸಮಿತನ್ನು ಹಾಕಿರ್ತಿರಲ್ಲ ಅಲ್ಲಿ ಅಗ್ನಿ ಸ್ಪರ್ಶವನ್ನು ಮಾಡಿ ಪೂರ್ವಾಭಿಮುಖವಾಗಿ ಕುಳಿತಿರಬೇಕು. ಅಲ್ಲಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಆ ಅನ್ನವನ್ನು ಸ್ವಲ್ಪ ಸ್ವಲ್ಪವೇ ಅಗ್ನಿಗೆ ಆಹುತಿಯನ್ನು ಕೊಡಬೇಕು. ಇಲ್ಲಿ ಅನ್ನ ಸಂಪೂರ್ಣವಾಗಿ ಸುಡುವವರಿಗೂ ಕೂಡ ಪಿತೃದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಇದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತೆ, ಪಿತೃ ಶಾಪ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ತಿಂಗಳಿಗೆ ಒಂದು ಭಾನುವಾರ ಮಾಡಿದ್ರೆ ಸಾಕು, ಆ ಮನೆಯಲ್ಲಿ
ಪಿತೃದೋಷಗಳು ಪಿತೃಶಾಪಗಳು ನಿವಾರಣೆಯಾಗಿ ಮನೆ ಅಭಿವೃದ್ಧಿಯತ್ತ ಉತ್ತರೋತ್ತರವಾಗಿ ಪ್ರಗತಿಯತ್ತ ಸಾಗ್ತಾ ಇರುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಸಾಲಿಗ್ರಾಮಗಳನ್ನು ಇಟ್ಕೊಂಡಿರ್ತಾರೆ, ಕೆಲವರು ವಿಷ್ಣುವಿನ ಪ್ರತಿಮೆಯನ್ನು ಇಟ್ಕೊಂಡಿರ್ತಾರೆ. ಪಂಚಲೋಹದ್ದಾಗಿರ್ಬೋದು, ಕಂಚಿನದ್ದಾಗಿರ್ಬೋದು, ಹಿತ್ತಾಳೆಯದ್ದಿರ್ಬೋದು, ಬೆಳ್ಳಿಯದ್ದಿರ್ಬೋದು. ಇಂಥ ಒಂದು ಪ್ರತಿಮೆ ಏನಿದೆ ಅದನ್ನು ಗಂಗಾಜಲದಲ್ಲಿ ಇಟ್ಟು ತುಳಸಿಯನ್ನು ತಂದು ಆ ವಿಷ್ಣುವಿಗೆ ಅಥವಾ ಸಾಲಗ್ರಾಮಕ್ಕೆ ಪೂಜೆಯನ್ನು ಮಾಡಬೇಕು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆ ಸಂದರ್ಭದಲ್ಲಿ ಸರ್ವ ದೋಷಗಳೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಆ ಗಂಗಾ ಜಲ ಇಟ್ಕೊಂಡಿರ್ತಿರಲ್ಲ ಪೂಜೆಗೆ, ಅದರಲ್ಲಿರುವಂತಹ ವಿಷ್ಣುವಿನ ಪ್ರತಿಮೆಯನ್ನು ಅಥವಾ ಸಾಲಿಗ್ರಾಮವನ್ನು ಹಾಗೆ ತುಳಸಿಯನ್ನು ತೆಗೆದು ಆ ನೀರೇನಿದೆ ಅದನ್ನು ನೀವು ಮಾಡುವಂಥ ಸ್ನಾನಕ್ಕೆ ಸ್ವಲ್ಪ ಸ್ವಲ್ಪವೇ ಬೆರೆಸಿಕೊಂಡು ಮಾಡೋದ್ರಿಂದ ಸುಲಭವಾಗಿ ವಿಷ್ಣುವಿನ ಅನುಗ್ರಹ ಸಿಕ್ಕತ್ತೆ. ನಂತರ ವಿಷ್ಣುವಿನ ಪಾದ ಏನಾದರೂ ಇದ್ದರೆ ಮನೆಯಲ್ಲಿ ಅದಕ್ಕೂ ಕೂಡ ಪೂಜೆ ಮಾಡಿ ಅದರ ಮೇಲೆ ಒಂದು ದಳ ತುಳಸಿಯನ್ನಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಪಿತೃದೇವತೆಗಳಿಗೆ ಸದ್ಗತಿ ಸಿಕ್ಕಲಿ, ಪಿತೃದೇವತೆಗಳ ಆಶೀರ್ವಾದ ಸಿಕ್ಕಲಿ, ಭಗವಂತನ ಅನುಗ್ರಹ ಈ ಕುಟುಂಬಕ್ಕೆ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರಿ. ಆದರೆ ನೀವು ಮಾಡುವಂಥ ಪ್ರಾರ್ಥನೆ ಇಡೀ ಮನೆಗೆ ಸಂಬಂಧಿಸಿದ್ದಾಗಿರಬೇಕು, ಕುಟುಂಬಕ್ಕೆ ಸಂಬಂಧಿಸಿರಬೇಕು. ಹಾಗಾಗಿ ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗಿಂತ ಇಡೀ ಕುಟುಂಬದ ಶ್ರೇಯಸ್ಸನ್ನು ಕಾಪಾಡು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಈ ಪರಿಹಾರ ಕ್ರಮ ಏನಿದೆ ಇದು ತುಂಬ ಯಶಸ್ವಿಯಾಗುತ್ತೆ. ಇದನ್ನು ಏಕಾದಶಿಯ ದಿನಗಳಲ್ಲಿ ಮಾಡಿದ್ರೆ ಸಾಕು. ತಿಂಗಳಿಗೆ ಒಮ್ಮೆ ಅಥವಾ 2 ಬಾರಿ ಬರುವಂತಹ ಏಕಾದಶಿ ಏನಿದೆ ಇದರಲ್ಲಿ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಅತ್ಯಂತ ಸರಳವಾಗಿ ಮಾಡುವಂತಹ ಪರಿಹಾರಗಳೇನಿದೆ ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಅದರಲ್ಲೂ ಈ ಕಲಿಯುಗದಲ್ಲಿ ಈ ಸರಳ ವಿಧಾನಕ್ಕೆ ಮಾತ್ರ ಪ್ರಾಶಸ್ತ್ಯವನ್ನು ಕೊಟ್ಟಿರುವುದರಿಂದ ನೀವು ನೆನ್ನೆ ನಾವು ಹೇಳಿದಾಗೆ ನವವಿಧ ಭಕ್ತಿಯಿಂದ ಭಗವಂತನ ಆರಾಧನೆ ಪೂಜೆಯನ್ನು ಮಾಡಿದ್ರೆ ಸಾಕು, ಸಮಸ್ಯೆಗಳು ನಿವಾರಣೆಯಾಗತ್ತೆ ಅನ್ನುವಂಥ ವಿಚಾರ ಪ್ರಾಜ್ಞರು ತಿಳಿಸಿರುವಂಥದ್ದು. ಅದಕ್ಕಾಗಿಯೇ ನಿಷ್ಠೆಯಿಂದ ನಂಬಿಕೆಯಿಂದ ಇಂತಹ ಪುಟ್ಟ ಪುಟ್ಟ ಪರಿಹಾರ ಕ್ರಮಗಳನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಇಲ್ಲದೆ ಫಲ ಇಲ್ಲ, ಆದರೆ ಆ ಪ್ರಯತ್ನ ನಂಬಿಕೆಯಿಂದ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ಆದರೆ ಕೆಲವರು ಈ ಸಂಪ್ರದಾಯವನ್ನು ಮೂಢನಂಬಿಕೆ ಅಂತ ಹೇಳಿ ಕರೆಯುವಂಥದ್ದಿದೆ. ಆದರೆ ಈ ಸಂಪ್ರದಾಯ ಅನ್ನುವಂಥದ್ದು ಇತ್ತೀಚೆಗೆ ಬಂದದ್ದಲ್ಲ. ತಮಗೆ ಗೊತ್ತಿದೆ, ತಲೆತಲಾಂತರದಿಂದಲೂ ಕೂಡ ನಮ್ಮ ಹಿರಿಯರು ಯಾವುದೋ ಒಂದು ಕಟ್ಟುಪಾಡುಗಳನ್ನು, ಯಾವುದೋ ಒಂದು ಶಿಸ್ತು ನೀತಿ ನಿಯಮಗಳನ್ನು, ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಇದು ಅರ್ಥಪೂರ್ಣವಾದಂತಹ ಧಾರ್ಮಿಕ ಪದ್ಧತಿ ಇದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಬದುಕು ನಂಬಿಕೆಯ ಮೇಲೆ ನಿಂತಿರುವಂಥದ್ದು. ಇನ್ನು ಈ ಧಾರ್ಮಿಕ ಆಚರಣೆಯಲ್ಲಿ ಸಂಪ್ರದಾಯಗಳಲ್ಲಿ ನಂಬಿಕೆ ಇಟ್ಟುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಪ್ರತಿ ಹಬ್ಬ ಹರಿದಿನಗಳಾಗಲಿ, ಜಾತ್ರೆ, ಉತ್ಸವ, ಮಹೋತ್ಸವ ಇತ್ಯಾದಿಗಳ ಹಿನ್ನೆಲೆಯನ್ನು ಗಮನಿಸಿದ್ರೆ ಅದರಲ್ಲಿ ನಮ್ಮ ಹಿರಿಯರು ಒಂದು ಕಾರಣವನ್ನು ಕಂಡುಕೊಂಡಿದ್ರು. ಅದಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಇತ್ತು. ಅದು ವೈಜ್ಞಾನಿಕವಾಗಿಯೂ ಕೂಡ ನಾವು ಹೊರಗೆ ಹಚ್ಚುವಂಥ ಒಂದು ಸಂಪ್ರದಾಯವನ್ನು ಅವರು ಅನುಸರಣೆ ಮಾಡ್ತಾ ಇದ್ರು. ಏಕೆಂದರೆ ಇದು ಬಹಳ ನಂಬಿಕೆಯಿಂದ ಅನುಸರಿಸಿಕೊಂಡು ಬರ್ತಾ ಇದ್ದಂಥದ್ದು. ಹಾಗಾಗಿ ನಮಗೆ ಈ ಸಂಪ್ರದಾಯಗಳಾಗಲಿ, ಈ ಧಾರ್ಮಿಕ ಪದ್ಧತಿಗಳಾಗಲಿ ಹಿರಿಯರಿಂದ ಬಂದಿರುವಂಥದ್ದು, ಅವರ ಅನುಭವಗಳಿಂದ ಹುಟ್ಟಿರುವಂಥದ್ದು ಇದು. ಹಾಗಾಗಿ ಈ ಮೂಢನಂಬಿಕೆ ಅಂತ ಹೇಳಿ ಇದನ್ನು ಕರೆದುಬಿಟ್ರೆ ಅದು ಶೂನ್ಯವಾಗಿಬಿಡತ್ತೆ. ಹಾಗಾಗಿ ಅದರ ಹಿನ್ನೆಲೆಯನ್ನು ಗಮನಿಸಿಕೊಂಡು ಮುಂದುವರಿಬೇಕು ಅನ್ನುವಂಥದ್ದು. ಆದರೆ ಇತ್ತೀಚಿನ ಪೀಳಿಗೆಗೆ ಇದರ ಬಗ್ಗೆ ಸಾಕಷ್ಟು ಅರಿವಿಲ್ಲ, ತಿಳುವಳಿಕೆ ಇಲ್ಲ. ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಹಿರಿಯರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ಈ ಸಂಪ್ರದಾಯದ ಕಂದಕಗಳು ಜಾಸ್ತಿ ಆಗ್ತಾ ಇದೆ, ಮನಸ್ಸುಗಳು ಬೆರೀತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅವರದ್ದೇ ಆದಂತಹ ಸ್ವತಂತ್ರವಾದಂತಹ ಜೀವನ ಪ್ರವೃತ್ತಿ ಅವರಿಗೆ ಪ್ರಧಾನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಒಟ್ಟಾರೆ ಕುಟುಂಬದ ಬಗ್ಗೆ ಸಮಷ್ಟಿಯ ಒಂದು ಭಾವ ಅವರಿಗೆ ಬರ್ತಾ ಇಲ್ಲ. ಅದರಿಂದಲೇ ಕೊರತೆಗಳು ಜಾಸ್ತಿ ಆಗಿದೆ. ಪರಸ್ಪರ ಸಹಾಯ ಸಹಕಾರಗಳಾಗಲಿ, ಪ್ರೀತಿ ವಿಶ್ವಾಸಗಳಾಗಲಿ ಮೂಡದೇ ಇರೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಿರುವಂಥದ್ದು. ಹಾಗಾಗಿ ಒಂದು ಹಬ್ಬ, ಒಂದು ಹರಿದಿನ, ಒಂದು ವ್ರತ, ಒಂದು ಉತ್ಸವ, ಒಂದು ಜಾತ್ರೆ ಅಂತ ಹೇಳಿದ್ರೆ ನೆಂಟರಿಷ್ಟರೆಲ್ಲ ಸೇರ್ತಾ ಇದ್ರು, ಬಂಧು ಬಾಂಧವರೆಲ್ಲ ಮನೆಗೆ ಬರ್ತಾ ಇದ್ರು. ಇದರಿಂದ ಒಂದು ಸಹಕಾರಿ ಮನೋಭಾವ ಬೆಳೀತಾ ಇತ್ತು, ಒಂದು ಸಂಘ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ನಂಬಿಕೆಯನ್ನು ಕಳ್ಕೊಂಡಾಗ ಮನುಷ್ಯ ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ.
ಹಾಗಾಗಿನೇ ಈ ನಂಬಿಕೆಗಳು ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅದನ್ನು ಮೂಢನಂಬಿಕೆ ಅಂತ ಹೇಳುವಂಥವರೇ ಹೆಚ್ಚು ಮಂದಿ ಇದ್ದಾರೆ. ಏಕೆಂದರೆ ಅವರಿಗೆ ನಮ್ಮ ಧರ್ಮದ ಹಿನ್ನೆಲೆ ಗೊತ್ತಿಲ್ಲ, ನಮ್ಮ ಧರ್ಮದ ಆಚರಣೆಗಳ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರ ಕ್ರಮಗಳಲ್ಲೂ ಕೂಡ ನಮಗೆ ಒಂದು ನಿಷ್ಠೆ ಇಲ್ಲ, ವಿಶ್ವಾಸ ಅನ್ನುವಂಥದ್ದು ಬರ್ತಾ ಇಲ್ಲ. ಹಾಗಾಗಿ ನಮ್ಮ ನಂಬಿಕೆಯಲ್ಲಿ ಯಾವ ತೊಂದರೆ ಕೂಡ ಇಲ್ಲ. ಒಬ್ಬರಿಗೆ ಒಂದು ವಿಚಾರದಲ್ಲಿ ನಂಬಿಕೆ ಇದ್ದರೆ ಅದೇ ವಿಚಾರದಲ್ಲಿ ಮತ್ತೊಬ್ಬರಿಗೆ ಮೂಢನಂಬಿಕೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಒಬ್ಬರು ಮಾಡುವಂತಹ ಕೆಲಸವನ್ನು ಮತ್ತೊಬ್ಬರು ಟೀಕಿಸುವಂಥದ್ದು ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಬ್ಬ ದೇವರ ಪೂಜೆ ಒಳ್ಳೆಯದು ಅಂತ ಹೇಳಿದ್ರೆ ಮತ್ತೊಬ್ಬ ಅದು ಕೇವಲ ಸಮಯ ವ್ಯರ್ಥ ಮಾಡುವಂಥದ್ದು, ಮೂಢನಂಬಿಕೆ, ಈಗಾಗಲೇ ಅದು ಹಣೆಯಲ್ಲಿ ಬರೆದಿದೆ, ಅದನ್ನು ಬದಲಾಯಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನುವಂಥ ಉಡಾಫೆಯ ವಾದವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ನಂಬಿಕೆಯಿಂದಾಗಲಿ ಮೂಢನಂಬಿಕೆಯಿಂದಾಗಲಿ ಹಿರಿಯರು ಆಚರಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯ, ಈ ಆಚರಣೆ ಬಹಳ ಒಳ್ಳೆಯದು, ಬಹಳ ಉತ್ತಮವಾಗಿ ಇರುವಂಥದ್ದು. ಹಾಗೆ ಮೇಲ್ನೋಟಕ್ಕೆ ಇದು ಬಾಲಿಶ ಅಂತ ಅನ್ನಿಸ್ಬೋದು, ಮೌಢ್ಯ ಅನ್ನಿಸ್ಬೋದು, ಹಾಸ್ಯಾಸ್ಪದ ಅನ್ನಿಸ್ಬೋದು. ಆದರೂ ಕೂಡ ಆಳವಾಗಿ ಚಿಂತನೆ ಮಾಡಿದಾಗ ಅದರ ಮೂಲ ಉದ್ದೇಶವನ್ನು ತಿಳಿದಾಗ ಅದೇ ಆಚಾರ ವಿಚಾರಗಳು ತುಂಬ ಮಹತ್ವ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಸಂಪ್ರದಾಯಗಳ ಹಿಂದಿನ ಧನಾತ್ಮಕವಾದಂತಹ ಸಕಾರಾತ್ಮಕವಾದಂತಹ ಮೌಲ್ಯಯುತ ಕಾರಣಗಳನ್ನು ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಆದರೆ ಅವುಗಳಿಂದ ದೊರೆಯುವಂತಹ ಫಲಿತಾಂಶಗಳ ಬಗ್ಗೆ ಗ್ರಹಿಸಬೇಕು. ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮ್ಮ ಮನಸ್ಸಿಗೆ ಹೇಗೆ ಸಮಾಧಾನವನ್ನು ಕೊಡುತ್ತೆ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ಯಾವ ರೀತಿಯ ಆತ್ಮವಿಶ್ವಾಸವನ್ನು ತಂದು ಕೊಡುತ್ತೆ ಇತ್ಯಾದಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕು. ಆಗ ನಮ್ಮ ಸಂಪ್ರದಾಯದಲ್ಲಿ ಒಂದು ವಿಶೇಷ ಅರ್ಥವನ್ನು ಕಾಣ್ತೀವಿ. ಇದು ಅತಿರೇಕ ಅಲ್ಲ, ಅದರ ಉದ್ದೇಶವನ್ನು ತಿಳ್ಕೊಂಡ ಒಂದು ಪ್ರಯತ್ನ ಮುಂದುವರಿಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ನಮ್ಮ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಿರುವಂಥ ಈ ಸಂಪ್ರದಾಯಗಳೇನಿದೆ ಅದನ್ನು ಮುಂದುವರಿಸಬೇಕು. ಮನೆಯಲ್ಲಿ ಬಹಳ ವಿಶೇಷವಾಗಿ ಇದನ್ನು ಗಮನಿಸಬೇಕು. ಏಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಹಿರಿಯರು ಹೇಳ್ತಾ ಇದ್ರು, ಹೊಸ್ತಿಲ ಮೇಲೆ ನಿಲ್ಲಬಾರ್ದು, ಸಂಜೆ ಆದ ಮೇಲೆ ಅಂದರೆ ದೀಪವನ್ನು ಹಾಕಿದ ಮೇಲೆ ತಲೆಯನ್ನು ಬಾಚಬಾರ್ದು, ಕಸವನ್ನು ಗುಡಿಸಬಾರ್ದು, ಹಾಗೆ ರಾತ್ರಿ ಉಪ್ಪನ್ನಾಗಲಿ ಹಾಲು ಮೊಸರು ಇತ್ಯಾದಿಗಳನ್ನು ಮನೆಯಿಂದ ಹೊರಗೆ ಕೊಡಬಾರ್ದು, ಏಕೆಂದರೆ ಲಕ್ಷ್ಮಿನೇ ಮನೆಯಿಂದ ಹೊರಗೆ ಹೋದಂತಾಗತ್ತೆ ಇತ್ಯಾದಿ ವಿಚಾರಗಳನ್ನು ಅವರು ಪರಿಪಾಲನೆ ಮಾಡ್ತಾ ಇದ್ರು. ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಅದನ್ನು ಪರಿಪಾಲನೆ ಮಾಡ್ತಾ ಮುಂದುವರಿಯೋದ್ರಿಂದ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕತ್ತೆ. ಹಾಗಾಗಿನೇ ಈ ಪುಟ್ಟ ಪುಟ್ಟ ಪ್ರಯತ್ನಗಳೇನಿದೆ ಇದರಲ್ಲಿ ವಿಶೇಷ ಅರ್ಥ ಇದೆ ಅನ್ನುವಂಥದ್ದನ್ನು ಗಮನಿಸಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕಿದ್ರೆ ಅಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಆತ್ಮವಿಶ್ವಾಸದಿಂದ ಕೆಲಸಗಳು ವಿಶೇಷವಾಗಿ ಜರುಗುತ್ತೆ. ಕೆಲಸ ಆದಾಗ ಅದರ ಪೂರ್ಣ ಫಲಿತಾಂಶ ನಮ್ಮ ಕೈ ಸೇರುತ್ತೆ. ಫಲಿತಾಂಶ ಬಂದರೆ ಅದನ್ನು ಅನುಭವಿಸುವಂಥದ್ದು. ಹಾಗಾಗಿ ನಾವು ಮಾಡುವಂಥ ಎಫರ್ಟ್ ಏನಿದೆ, ಪ್ರಯತ್ನ ಏನಿದೆ, ಅದು ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು 100ಕ್ಕೆ 100ರಷ್ಟು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳನ್ನು ಬಹಳ ವಿಶ್ವಾಸದಿಂದ ಮಾಡುವಂತಹ ದಿನ. ಅದರಲ್ಲೂ ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬಂದರೂ ಕೂಡ ಸಕಾಲದಲ್ಲಿ ಪೂರ್ಣಗೊಳಿಸ್ತೀರಿ. ಅಂತಹ ಒಂದು ಶಿಸ್ತು ಈ ದಿನ ನಿಮ್ಮಲ್ಲಿ ಕಾಣಿಸುತ್ತೆ. ಹಾಗೆ ಮಕ್ಕಳ ಜೊತೆ ಕುಟುಂಬಸ್ಥರ ಜೊತೆ ಈ ದಿನ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದುವಂಥ ಸಾಧ್ಯತೆ ಇದೆ. ಇಲ್ಲಿ ವಾದ ಪ್ರತಿವಾದಗಳು ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗೆ ಆ ಸನ್ನಿವೇಶ, ಆ ವಾತಾವರಣ ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅನ್ನುವಂಥದ್ದನ್ನು ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ತಪ್ಪು ಅಭಿಪ್ರಾಯ ಅನ್ನುವಂಥದ್ದು ಬಹಳ ಬೇಗ ಒಳನುಸುಳುವಂಥದ್ದು ಈ ದಿನ. ಹಾಗಾಗಿ ಆ ಒಂದು ಸನ್ನಿವೇಶವನ್ನು ತಿಳಿಸ್ಬೇಕಾಗತ್ತೆ. ಇನ್ನು ಕೆಲವು ಜವಾಬ್ದಾರಿಗಳನ್ನು ಬಹಳ ಸುಲಭದಲ್ಲಿ ನಿಭಾಯಿಸ್ತೀರಿ. ಅಂಥ ಒಂದು ವಿಶೇಷ ಪ್ರಯತ್ನ ನಿಮ್ಮಲ್ಲಿರುತ್ತೆ. ಹಾಗೆ ನಿಮ್ಮ ಪ್ರತಿಭೆಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಸೂಕ್ತವಾದ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದನ್ನು ಅಂದಾಜು ಮಾಡಿಕೊಂಡೇ ನೀವು ವ್ಯವಹಾರಕ್ಕೆ ಮುಂದುವರಿಬೇಕಾಗತ್ತೆ.
ಹಾಗಾಗಿ ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಏನಿದೆ, ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳೇನಿದೆ, ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಸಂಪನ್ಮೂಲಗಳೇನೇನಿದೆ ಇದನ್ನು ಮೊದಲು ಅಂದಾಜು ಮಾಡಿಕೊಳ್ಬೇಕು. ಹಾಗೆ ಈ ದಿನ ಬರುವಂಥ ಸನ್ನಿವೇಶವನ್ನು, ಈ ದಿನ ಒದಗುವಂಥ ಕೆಲವು ಆಪರ್ಚುನಿಟೀಸ್ ಏನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಣ ಹೂಡಿಕೆ ಮಾಡುವಂಥವ್ರಿಗೆ ಇದು ಒಳ್ಳೆಯ ಕಾಲ. ಹಾಗೆ ಸ್ಥಿರಾಸ್ತಿ ವಿಚಾರದಲ್ಲೂ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಿದ್ರೂ ಕೂಡ ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆದರೆ ಈ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ನಿಮ್ಮ ಅಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಸೌಹಾರ್ದಯುತವಾಗಿದ್ದರೆ ತುಂಬ ಉತ್ತಮ. ಇನ್ನು ಬಹಳ ವಿಶೇಷವಾಗಿ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಈ ದಿನ, ಆದರೆ ಅದನ್ನು ತೀವ್ರವಾಗಿ ಪರಿಗಣಿಸಬೇಡಿ. ಸಮಸ್ಯೆಯನ್ನು ಬಿಟ್ಬಿಡಿ, ಹಾಗೇನೆ ಅದೇ ಪರಿಹಾರ ಮಾರ್ಗಕ್ಕೆ ಹೋಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದೆ. ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಹತೋಟಿಯನ್ನು ಮೀರಿ, ಅಂದರೆ ನಿಮ್ಮ ಕಂಟ್ರೋಲನ್ನು ಮೀರಿ ನಡೀತಾ ಇದೆ ಅಂತ ಅನಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೂ ಅದಕ್ಕೂ ಇರುವಂಥ ಈ ಸಹ ಸಂಬಂಧದ ಬಗ್ಗೆ ಎಚ್ಚೆತ್ಕೊಳ್ತೀರಿ. ಕೊನೆಗಾದರೂ ಕೂಡ ಈ ಲೇಟ್ ರಿಯಲೈಸೇಷನ್ ಅನ್ನುವಂಥದ್ದು ನಿಮಗೆ ಸ್ಟ್ರೈಕ್ ಆಗುತ್ತೆ. ಹಾಗಾಗಿನೇ ಎಲ್ಲವೂ ನಡೀತಾ ಇದ್ದಾಗ ಕೊನೆಯ ಹಂತದಲ್ಲಿ ಬರುವಂಥ ಫಲಿತಾಂಶಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನೀವು ಗ್ರಹಿಸ್ತೀರಿ. ನಿಮ್ಮ ಒಂದು 6th ಸೆನ್ಸ್ ಏನಿದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ದಿನ. ಹಾಗೆ ಪ್ರಮುಖವಾದಂತಹ ವಿಚಾರಗಳಲ್ಲಿ ಸ್ವಂತ ಆಲೋಚನೆಗಳು ಮುಂದುವರಿಯುವಂಥದ್ದು ಇದೆ. ಆದರೆ ಇದಕ್ಕೆ ಕುಟುಂಬಸ್ಥರ ಬೆಂಬಲನೂ ಕೂಡ ಬೇಕು, ಅವರ ಸಹಕಾರ ಕೂಡ ಬೇಕು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಸಂಬಂಧಪಟ್ಟವರ ಜೊತೆ ನೀವು ಒಂದು ಉತ್ತಮವಾದಂಥ ಮಾತುಕತೆಯನ್ನು ನಡೆಸುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬ ಸದಸ್ಯರ ವರ್ತನೆ, ಕೆಲವರ ಮಾತು ಈ ದಿನ ನಿಮಗೆ ಹಿಡಿಸಲ್ಲ. ಇದು ಮಾನಸಿಕ ಒಂದು ಹಿಂಸೆಯನ್ನು ನೀಡುವಂಥದ್ದು. ಹಾಗೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಆದರೆ ಆ ಪ್ರಯತ್ನದಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಇವತ್ತಲ್ಲ ನಾಳೆ ಫಲಿತಾಂಶ ಬಂದೇ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ನಿಮಗೆ ಇರಬೇಕಷ್ಟೇ. ಇನ್ನು ಯಾವುದು ನಿಮಗೆ ಸಂತೋಷವನ್ನು ತರುತ್ತೆ, ಯಾವ ವಸ್ತುವಿಂದ, ಯಾವ ಸಾಮಗ್ರಿಯಿಂದ, ಯಾವ ವ್ಯಕ್ತಿಯಿಂದ ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದನ್ನು ಈ ದಿನ ಗ್ರಹಿಸಿ ಅದರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಶಾಂತಿ ಸಮಾಧಾನದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ. ಇನ್ನು ಮನೆಯಲ್ಲಿ ಆಗಿರುವಂಥ ಕೆಲವು ಹಣಕಾಸಿನ ಸಮಸ್ಯೆಗಳೇನಿದೆ ಅದು ಒಂದು ರೀತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ಹಣದ ಮೂಲ ಇರ್ಬೋದು, ನಿಮ್ಮ ಆದಾಯ, ನಿಮ್ಮ ಸ್ವಂತ ವ್ಯಾಪಾರ, ಇದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಒಳ್ಳೆಯ ಸಲಹೆ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಅದನ್ನು ಅನುಸರಣೆ ಮಾಡಿ, ನಿಮ್ಮ ಅನುಭವವನ್ನು ಅದರ ಜೊತೆ ಹಂಚಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ನೀವು ಮಾಡಿರುವಂತಹ ಕೆಲವು ತಪ್ಪುಗಳು, ಅದು ತಿಳಿದು ಮಾಡಿದ್ದೀರಿ, ತಿಳಿಯದೇ ಮಾಡಿದ್ದೀರಿ, ಅಂತಹ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಕಾಲ ಇದು. ಏಕೆಂದರೆ ಅಂತಹ ಒಂದು ಸನ್ನಿವೇಶ ನಿಮಗೆ ಎದುರಾಗುವಂಥದ್ದು. ಹಾಗೆ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೂ ಕೂಡ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಅವಕಾಶಗಳಿದೆ, ಅನುಕೂಲ ಇದೆ. ಹಾಗೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಬೇಕು, ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು, ಹಣದ ಮೂಲವನ್ನು ಭದ್ರಪಡಿಸ್ಕೊಳ್ಬೇಕು ಇತ್ಯಾದಿ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಿದೆ. ಏಕೆಂದರೆ ಒಂದು ದೊಡ್ಡ ಕಮಿಟ್ಮೆಂಟ್ ಈ ದಿನ ನಿಮ್ಮ ಎದುರಿಗೆ ಇರುವಂಥದ್ದು. ಅದನ್ನು ನೀವು ನಿಭಾಯಿಸಬೇಕು, ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ಹಣದ ಸಹಾಯ ಬೇಕು. ಧನದ ಮೂಲ ಏನಿದೆ ಅದನ್ನು ಉತ್ತಮಪಡಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅನ್ನುವಂಥದ್ದು ಇದೆ. ಆದರೆ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಆಗದೇ ಇರ್ಬೋದು, ಆದರೆ ಒಳ್ಳೆಯ ತಳಹದಿಯನ್ನು ಈ ದಿನ ಹಾಕುವಂಥದ್ದು ಇದೆ. ಇನ್ನು ಈ ದಿನ ಹೊಸ ಪರಿಚಯಗಳು ಆಗುವಂಥದ್ದು ಕೂಡ ಇದೆ. ಎಲ್ಲೋ ಹೋಗ್ತೀರಿ, ಒಂದು ಪ್ರಯಾಣದ ಸಂದರ್ಭ, ಅಲ್ಲಿ ಹೊಸಬರ ಪರಿಚಯ ಆಗುವಂಥದ್ದು. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಆತುರವಾಗಿ ಅವರ ಜೊತೆ ವ್ಯವಹಾರ ಮಾಡುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ.
ಹಾಗಾಗಿ ಇತ್ತೀಚೆಗೆ ನಿಮಗೆ ಯಾರು ಪರಿಚಿತರಾಗಿದ್ದಾರೆ ಅಂಥವರ ಜೊತೆಯಲ್ಲಿ ಈ ವ್ಯವಹಾರಗಳನ್ನು ಮಾಡಬೇಡಿ ಈ ದಿನ. ಇನ್ನು ಆತುರದಲ್ಲಿ ಮಾತಾಡುವಂಥದ್ದು ಈ ದಿನ ಇದೆ. ಏಕೆಂದರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು, ಅದು ಒಳ್ಳೆಯ ಉದ್ದೇಶನೇ, ಆದರೆ ಆತುರವಾಗಿ ಮಾಡುವಂತಹ ಕೆಲಸಗಳಲ್ಲಿ ಬರೋ ಫಲಿತಾಂಶ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ಬೇರೆಯವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕುಟುಂಬದವರ ಪ್ರತಿರೋಧ ಈ ದಿನ ಕೂಡ ಮುಂದುವರಿಯುತ್ತೆ ನಿಮಗೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಕುಟುಂಬದಲ್ಲಿರುವಂಥ ಎಲ್ಲರೂ ಕೂಡ ನಿಮಗೆ ಸಹಾಯ ಅನ್ನುವಂಥದ್ದನ್ನು ಮಾಡಲ್ಲ. ಅಲ್ಲಿ ಒಂದು ಸಮಸ್ಯೆ ಇದೆ. ಹಾಗಾಗಿನೇ ಅವರ ಒಂದು ಸಹಕಾರವನ್ನು ಪಡೆಯದೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಅಂಥ ಒಂದು ದ್ವಂದ್ವದಲ್ಲಿ ಈ ದಿನ ಇರಬೇಕಾಗತ್ತೆ. ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ. ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಇರಲಿ ಅಂತ ಹೇಳಿ ಬಯಸ್ತಾ ಇರಿ. ಅದು ಇವತ್ತಲ್ಲ ನಾಳೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ತಾ ಇರಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಹೆಚ್ಚಿನ ಅನುಭವದ ಅಗತ್ಯತೆ ಕಾಣಿಸ್ತಾ ಇದೆ. ಏಕೆಂದರೆ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ತಪ್ಪುಗಳು ಕೂಡ ಈ ದಿನ ಉಲ್ಬಣ ಆಗುವಂಥದ್ದು ಇದೆ. ಹಾಗಾಗಿನೇ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈ ದಿನವೇ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲವನ್ನು ಹುಡುಕಬೇಕು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕಂಡುಕೊಳ್ಬೇಕು. ಆದರೆ ಕಾರಣ ಕಂಡುಕೊಳ್ಳುವಷ್ಟು ತಾಳ್ಮೆ ಕೂಡ ಇರಲ್ಲ. ಅಂಥ ಒಂದು ಮನಸ್ಥಿತಿ ಇರುತ್ತೆ. ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಅದರಲ್ಲೂ ಯುವತಿಯರಿಗೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಈ ದಿನದಲ್ಲಿ. ಆದರೆ ಆ ಚಂಚಲ ಮನಸ್ಸಿನಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಮುಂದೆ ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದ ಸನ್ನಿವೇಶ ಏನಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಸ್ವಾರ್ಥತೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ಆದರೆ ಕುಟುಂಬಕ್ಕಾಗಿ ಮಾಡುವಂಥ ಕೆಲವು ಪ್ರಯತ್ನಗಳೇನಿದೆ ಅದರಲ್ಲಿ ಕುಟುಂಬಸ್ಥರ ಒಂದು ಬೆಂಬಲ ಸಿಕ್ಕೋ ರೀತಿಯಲ್ಲಿ ನೋಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹಣವನ್ನು ಗಳಿಸ್ತೀರಿ, ಆದರೆ ಬಹಳ ಬೇಗ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಪ್ಪು ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಹವಾಗುಣ ಇರ್ಬೋದು, ಆಹಾರ ವಿಹಾರಾದಿಗಳ ವ್ಯತ್ಯಾಸ ಇರ್ಬೋದು, ಇದರಿಂದ ಆರೋಗ್ಯ ಕೆಡುವಂಥ ಸಂಭವ ಕೂಡ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ನೀವು ತಿನ್ನುವಂಥ ಆಹಾರದ ಕಡೆ, ಆ ಆಹಾರದ ಪೌಷ್ಟಿಕಾಂಶಗಳ ಕಡೆ ಒಂದು ಅಧ್ಯಯನವನ್ನೇ ಮಾಡಬೇಕಾಗತ್ತೆ. ಈ ದಿನ ನೀವು ಯಾವ ಆಹಾರವನ್ನು ಉಪಯೋಗಿಸ್ತಾ ಇದ್ದೀರಿ, ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಯಾವ್ಯಾವುದು, ಇದರ ಬಗ್ಗೆ ಕೆಲವರು ಉಪನ್ಯಾಸ ನೀಡ್ತಾರೆ, ಕೆಲವರು ಸಲಹೆ ಕೊಡ್ತಾರೆ, ಕೆಲವರು ತಮ್ಮ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು ಇದೆ. ಆದರೆ ಅವರ ಎಲ್ಲ ಅನುಭವಗಳು ಕೂಡ ಒಳ್ಳೆಯದೇ. ಅದನ್ನು ನೀವು ಸೂಕ್ತವಾಗಿ ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ವೈಯಕ್ತಿಕ ಜೀವನದ ಬದಲಾವಣೆಗಳಿಗೆ ಸ್ಪಂದಿಸುವಂಥದ್ದು ಇದೆಯಲ್ಲ, ಇದು ದೊಡ್ಡ ಕೆಲಸ. ಇದನ್ನು ನೀವು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಧೈರ್ಯ ಇರುತ್ತೆ. ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಅದರಲ್ಲೂ ಕುಟುಂಬ ಸದಸ್ಯರ ಜೊತೆ ಒಂದು ಸಹಮತ ಇದೆ, ಹೊಂದಾಣಿಕೆ ಇದೆ. ಯಾವುದೇ ತಪ್ಪು ಒಪ್ಪುಗಳಾಗಿದ್ದರೂ ಕೂಡ ಅದನ್ನು ಮನ್ನಿಸುವಂಥ ಒಂದು ಔದಾರ್ಯ ಇದೆ, ದೊಡ್ಡ ಮನಸ್ಸಿದೆ ಈ ದಿನದಲ್ಲಿ. ಹಾಗೆ ನೀವು ಹಣಕಾಸಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವ್ಯಾಪಾರದಿಂದ, ನಿಮ್ಮ ಉದ್ಯೋಗದಿಂದ, ನಿಮ್ಮ ವ್ಯವಹಾರದಿಂದ, ಅಥವಾ ನಿಮಗೆ ಬರಬೇಕಾಗಿರುವಂಥ ಹಣ ಸಾಲ ಕೊಟ್ಟಿದ್ದೀರಿ ಬಂದಿಲ್ಲ, ಅದು ಈ ದಿನ ನಿಮಗೆ ವಾಪಸ್ಸು ಬರುವಂಥ ಸಾಧ್ಯತೆ, ಇವೆಲ್ಲವೂ ಕೂಡ ಹೆಚ್ಚಳವಾಗಿ ಇರುವಂಥದ್ದು, ತುಂಬ ಅನುಕೂಲತೆಗಳು ಇರುವಂಥದ್ದು. ಆದರೆ ಅದನ್ನು ಈ ದಿನ ನೀವು ಹೇಗೆ ಬಳಸ್ಕೊಳ್ತೀರಿ, ಹೇಗೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ, ಇದು ಬಹಳ ಮುಖ್ಯವಾಗುತ್ತೆ.
ಹಾಗಾಗಿ ಈ ಎಕ್ಸಿಕ್ಯೂಷನ್ ಪಾರ್ಟ್ ಇದೆಯಲ್ಲ, ಇದು ಬಹಳ ಮುಖ್ಯ ನಿಮಗೆ ಈ ದಿನ. ಇನ್ನು ಹಿರಿಯರ ಒಂದು ವಿಚಾರದಲ್ಲಿ ಶುಭ ಸುದ್ದಿಯೊಂದು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬಹಳ ದಿನಗಳಿಂದ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇರ್ಬೋದು, ಅಥವಾ ಸಮಸ್ಯೆಯ ಬಗ್ಗೆ ಒಂದು ವಿಶ್ಲೇಷಣೆ ಇರ್ಬೋದು, ನೀವು ಅದನ್ನು ಬಹಳ ನಿರೀಕ್ಷೆ ಮಾಡ್ತಾಯಿದ್ರಿ. ಅದು ಈ ದಿನ ನಿಮಗೆ ಒಂದು ಧನಾತ್ಮಕವಾದಂಥ ಫಲಿತಾಂಶದೊಂದಿಗೆ ನಿಮ್ಮನ್ನು ತಲುಪುವಂಥದ್ದು ಇದೆ. ಇನ್ನು ವ್ಯವಹಾರಗಳಲ್ಲಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಿರ್ಬೋದು, ಅದ್ಭುತವಾದಂತಹ ಬೆಳವಣಿಗೆಯನ್ನು ಕಾಣುತ್ತೆ. ನಿರೀಕ್ಷೆಗೂ ಮೀರಿದಂತಹ ಒಂದು ಅನುಕೂಲವನ್ನು, ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಯಾವುದೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ, ಅಲ್ಲಿ ಒಂದು ಸಮಸ್ಯೆ ಅನ್ನುವಂಥದ್ದು ಬಂದಿದ್ದರೆ, ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೂಡ ಈ ದಿನ ಬರುತ್ತೆ. ಆದರೆ ಈ ಬರುವಂಥ ಅವಕಾಶಗಳನ್ನು ನೀವು ಕೈ ಚೆಲ್ಲಬೇಡಿ. ಅದರಲ್ಲಿ ಏನೋ ಒಂದಿದೆ, ಭಗವಂತ ಅದಕ್ಕಾಗಿ ನಿಮಗೆ ದಯಪಾಲಿಸಿದ್ದಾನೆ. ಅದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇದು ಕೂಡ ನಿಮಗೆ ಮುಂದೆ ಆಗಬೇಕಾಗಿರುವಂತಹ ಒಂದು ಬೆಳವಣಿಗೆಯಲ್ಲಿ ಅಥವಾ ನಿಮ್ಮ ಹವ್ಯಾಸದ ವೃದ್ಧಿಯಲ್ಲಿ ಇದು ಸಹಾಯಕವಾಗುತ್ತೆ. ಇನ್ನು ಈ ದಿನ ಒಂದು ಪ್ರವಾಸದ ಸೌಲಭ್ಯ ಕೂಡ ಸಿಕ್ಕತ್ತೆ. ಇದು ಮಹಾ ಸೌಭಾಗ್ಯ. ಹಾಗಾಗಿನೇ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನೀವು ಸಂಬಂಧದಲ್ಲಿ ಅತಿಯಾದಂತಹ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇದೆ ಈ ದಿನ. ಹಾಗಾಗಿನೇ ನೀವು ಮುಂದೆ ಹೋಗಲಿಕ್ಕೆ ಆ ಬಂಧನ ನಿಮ್ಮನ್ನು ಬಿಡಲ್ಲ. ಹಾಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನೀವು ತುಂಬ ಪರಿತಪಿಸಬೇಕಾಗತ್ತೆ. ಏಕೆಂದರೆ ಈ ಗೊಂದಲ ಗೋಜಲು ಇರುವಂತಹ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಮುಂದೆ ಹೇಗೋ ಏನೋ ಅನ್ನೋವಂಥ ಆತಂಕ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿನೇ ನೀವು ಈ ಡಿಸಿಷನ್ ಮೇಕಿಂಗ್ ಏನಿದೆ ಅದರಲ್ಲಿ ತುಂಬ ಫೇಲ್ ಆಗುವಂಥದ್ದು ಈ ದಿನ. ಅದಕ್ಕಾಗಿಯೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಈ ಒಂದು ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪಾದಂತಹ ಒಂದು ಆಲೋಚನೆ ಬರುವಂಥದ್ದು, ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಇದರಿಂದ ದುಂದು ವೆಚ್ಚ ಆಗ್ಬೋದು, ಅಥವಾ ಈ ಹಣ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ನಿಲ್ಲದೇ ಇರಬಹುದು. ಹಾಗಾಗಿನೇ ಈ ದಿನ ಹಿರಿಯರ ಬುದ್ಧಿಮಾತು ಏನಿದೆ, ಹಿರಿಯರ ಸಲಹೆ ಏನಿದೆ, ಅದನ್ನು ಪರಿಪಾಲನೆ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಖರ್ಚು ಮಿತಿ ಮೀರದಂತೆ ಜಾಗ್ರತೆ ವಹಿಸಬೇಕಾಗತ್ತೆ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಆದರೆ ಬೇರೆಯವರನ್ನು ದೂಷಣೆ ಮಾಡುವಂಥದ್ದು, ನಿಮ್ಮ ಒಂದು ಪರಿಸ್ಥಿತಿ ಹೀಗಾಯ್ತಲ್ಲ, ಅದು ಇಂಥವರಿಂದ ಆಯಿತು ಅಂತ ಹೇಳಿ ದೋಷಾರೋಪಣೆಗಳನ್ನು ಮಾಡ್ತೀರಿ. ಆದರೆ ಒಂದನ್ನು ತಿಳ್ಕೊಳ್ಳಿ, ನಿಮ್ಮ ಈ ಸ್ಥಿತಿಗತಿಗೆ ಬೇರೆ ವ್ಯಕ್ತಿ ಕಾರಣ ಅಲ್ಲ, ಅನ್ಯರು ಅದಕ್ಕೆ ಬಾಧ್ಯರಲ್ಲ, ಅದಕ್ಕೆಲ್ಲ ಕಾರಣ ನೀವೇ. ಹಾಗಾಗಿ ನಿಮ್ಮ ಆಗು ಹೋಗುಗಳ ಬಗ್ಗೆ ನಿಮಗೆ ಒಂದು ಕಾಳಜಿ ಇರಬೇಕು. ಅದನ್ನು ಮರೆತು ಬೇರೆಯವರನ್ನು ನಂಬಿದ್ದೀರಿ, ಬೇರೆಯವರನ್ನು ಹೆಚ್ಚು ಆಶ್ರಯ ಮಾಡಿದ್ದೀರಿ. ಹಾಗಾಗಿ ಬರುವಂಥ ಈ ವ್ಯತಿರಿಕ್ತ ಫಲಿತಾಂಶಗಳೇನಿದೆ ಅದು ಬೇರೆಯವರಿಂದ ಬಂತು ಅನ್ನುವಂಥ ಒಂದು ವಾದ ನಿಮ್ಮದಾಗಿರುತ್ತೆ ಈ ದಿನ. ಆದರೆ ಆ ಸತ್ಯ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಬದಲಾವಣೆಗಳಿಗೂ ಕೂಡ ನಿಮಗೆ ನೀವೇ ಕಾರಣ. ಈ ಸತ್ಯವನ್ನು ತಿಳ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಅಥವಾ ನೀವು ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಊಹೆಗಳು ಬೇಡ, ಕಲ್ಪನೆಗಳು ಬೇಡ, ಕನಸುಗಳು ಬೇಡ. ಯಾವುದು ನಿಜವಾಗ್ಲೂ ವರ್ಕೌಟ್ ಆಗುತ್ತೋ ಅಂಥದ್ದನ್ನು ಮಾತ್ರ ಈ ದಿನ ನೀವು ಪರಿಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ವ್ಯವಹಾರಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ, ತಾಳ್ಮೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ.
ತುಲಾರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹ ಇರುವಂಥ ದಿನ, ತುಂಬ ಎನರ್ಜಿ ಇದೆ, ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇದೆ, ಹುಮ್ಮಸ್ಸು ಜಾಸ್ತಿ ಇದೆ. ಅದರಲ್ಲೂ ಕೆಲವರಿಗಾಗಿ, ಕೆಲವರ ಮಾತುಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ, ಕೆಲವರ ಅಭಿಪ್ರೇರಣೆಗಾಗಿ ನೀವು ಹೆಚ್ಚು ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ನಿಮ್ಮನ್ನು ಸ್ವಲ್ಪ ಮೋಟಿವೇಟ್ ಮಾಡಿಬಿಟ್ರೆ ಸಾಕು, ಅಸಾಧಾರಣವಾದಂಥ ಕೆಲಸವನ್ನು ಸಾಧನೆ ಮಾಡುವಷ್ಟು ಸಾಮರ್ಥ್ಯ ಈ ದಿನ ನಿಮ್ಮಲ್ಲಿದೆ. ಹಾಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅನುಕೂಲ, ಯಾವುದು ಅನಾನುಕೂಲ, ಯಾವ ವ್ಯಕ್ತಿಯಿಂದ ನಿಮಗೆ ಸಹಾಯ ಆಗುತ್ತೆ, ಯಾರಿಂದ ನಿಮಗೆ ಸಹಕಾರ ಸಿಕ್ಕಲ್ಲ, ಇಂಥದ್ದನ್ನು ಬಹಳ ಚೆನ್ನಾಗಿ ಈ ದಿನ ವಿಶ್ಲೇಷಣೆ ಮಾಡ್ತೀರಿ. ಅವರನ್ನು ತೂಗಿ ನೋಡಿ ಅವರ ಉದ್ದ ಆಳಗಳನ್ನು ಅಳೆಯುವಂಥ ಒಂದು ಸಂದರ್ಭ ಕೂಡ ಈ ದಿನ ಬರುತ್ತೆ. ಹಾಗಾಗಿ ಯಾರು ಬೇಕೋ ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ತುಂಬ ಚೂಸಿಯಾಗಿರ್ತೀರಿ ಈ ದಿನದಲ್ಲಿ. ನಿಮ್ಮ ಆಹಾರದಲ್ಲಾಗಲಿ, ನಿಮ್ಮ ಉಡುಪಿನಲ್ಲಾಗಲಿ, ನಿಮ್ಮ ಒಂದು ಆಲೋಚನೆಗೆ ಬಂದಂಥ ವಿಚಾರಗಳಲ್ಲಾಗಲಿ, ಪ್ರಯಾಣದಲ್ಲಾಗಲಿ ತುಂಬ ಆಯ್ಕೆಗಳಿರುತ್ತೆ. ಅದರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವ್ಯವಧಾನ ಇದೆ, ಮನಸ್ಸಿದೆ. ಹಾಗೆ ಈ ದಿನ ಆದಷ್ಟು ಈ ಭಿನ್ನಾಭಿಪ್ರಾಯಗಳನ್ನು ನೀವು ಉಪೇಕ್ಷೆ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಅದು ಪ್ರಾರಂಭದಲ್ಲೇ ನೀವು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಬಿಟ್ಟರೆ, ಸ್ವಲ್ಪ ದಿನಗಳ ನಂತರ ಅದು ದೊಡ್ಡದಾಗಿ ಬೆಳೆದು ಬಿಡುತ್ತೆ ಸಮಸ್ಯೆ. ಆಗ ಉಗುರಿನಲ್ಲಿ ಹೋಗುವಂಥದ್ದಕ್ಕೆ ಕೊಡಲಿಯನ್ನೇ ತರಬೇಕಾಗತ್ತೆ. ನೀವು ತುಂಬ ಪ್ರಯತ್ನ ಪಡಬೇಕಾಗತ್ತೆ ಆ ಸಂದರ್ಭದಲ್ಲಿ. ಅದಕ್ಕಾಗಿಯೇ ಆರಂಭದಲ್ಲೇ ಅದರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಅತಿಥಿಗಳನ್ನು ಭೇಟಿ ಮಾಡುವಂಥದ್ದು, ಮನೆಗೆ ಬರುವಂಥದ್ದು, ಇದರಿಂದ ಮನಸ್ಸಿಗೆ ಸಮಾಧಾನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಸಂತೋಷ ಇದೆ, ಕುಟುಂಬಸ್ಥರ ವಿಚಾರದಲ್ಲಿ ಸಂತೋಷ ಇದೆ. ಹಾಗಾಗಿ ಈ ದಿನ ಕುಟುಂಬಕ್ಕಾಗಿ ನೀವು ಕೈಗೊಳ್ಳುವಂಥ ಕೆಲವು ತೀರ್ಮಾನಗಳೇನಿದೆ ಅದು ಮುಂದೆ ಅದ್ಭುತವಾದಂತಹ ಫಲವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಏಕೆಂದರೆ ಎಲ್ಲಿವರೆಗೆ ನೀವು ಧನಾತ್ಮಕವಾಗಿ, ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರೋ ಅಲ್ಲಿವರೆಗೂ ಕೂಡ ನಿಮಗೆ ಜಯ ಸಿಕ್ಕೇ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಈ ದಿನ ವಾಗ್ವಾದಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಯಾವುದೋ ಒಂದು ಸಣ್ಣ ಮಾತಿಗೆ ಈ ದಿನ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಆ ವಿಚಾರ ಮಹತ್ವದ್ದಾಗ್ಬಿಡತ್ತೆ. ಹಾಗಾಗಿ ಎಲ್ಲಿ ಮರೆಯಬೇಕೋ ಅಲ್ಲಿ ಮರೆಯಲ್ಲ, ಎಲ್ಲಿ ಸ್ಮರಿಸಬೇಕೋ ಅಲ್ಲಿ ಸ್ಮರಿಸಲ್ಲ. ಆದರೆ ತದ್ವಿರುದ್ಧವಾದಂತಹ ವಾತಾವರಣ ಈ ದಿನ ನಿಮಗಿರುತ್ತೆ, ನಿಮ್ಮ ಸುತ್ತಮುತ್ತ ಇರುತ್ತೆ. ಹಾಗೆ ಈ ನೆಗೆಟಿವ್ ಎನರ್ಜಿ ಇರುವಂಥವ್ರು, ನೆಗೆಟಿವ್ ವೈಬ್ಸ್ ಇರುವಂಥವ್ರು ಅಂಥ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಜೊತೆ ಇದ್ದಾರೆ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇಲ್ಲ. ನೀವು ತೆಗೆದುಕೊಂಡಂಥ ತೀರ್ಮಾನ, ನಿಮ್ಮ ಗುರಿ, ಅದನ್ನು ಸಾಧನೆ ಮಾಡುವಂಥ ಒಂದು ಪ್ರಯತ್ನ, ಇದರಲ್ಲಿ ಒಂದಕ್ಕೊಂದು ಸಂಬಂಧ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕೆಲಸಗಳು ಅಸ್ತವ್ಯಸ್ತವಾಗುತ್ತೆ, ಕೆಲಸಗಳು ಪೂರ್ಣ ಫಲಿತಾಂಶವನ್ನು ತರಲ್ಲ, ನಿಮ್ಮ ಪ್ರಯತ್ನ ಇಲ್ಲಿ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಇನ್ನು ಈ ದಿನ ಕಳೆದು ಹೋದದ್ದಕ್ಕೆ ತುಂಬ ಚಿಂತೆ ಮಾಡುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ದೀರಿ, ಆದರೆ ಅದರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಮುಂದೆ ಅದನ್ನು ಪಡೆಯುವಂತಹ ಬಗೆ ಹೇಗೆ, ಅದನ್ನು ಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದನ್ನು ಪಡ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಲೆಕ್ಕಾಚಾರ ಇರಲಿ, ಸ್ವಲ್ಪ ಕ್ಯಾಲ್ಕುಲೇಷನನ್ನು ಮಾಡಿ, ನಿಮಗೆ ಆ ಚಿಂತೆ ದೂರ ಆಗುತ್ತೆ. ಹಾಗೆ ಕೆಲವೊಂದು ಹೊಸ ಯೋಜನೆಗಳ ಬಗ್ಗೆ ಈ ದಿನ ಚಿಂತನೆ ಮಾಡುವಂಥದ್ದು ಕೂಡ ಇದೆ. ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಬರುತ್ತೆ, ಒಳ್ಳೆಯ ಪ್ಲ್ಯಾನ್ ಮಾಡ್ತೀರಿ, ಗುಡ್ ಪ್ಲ್ಯಾನರ್. ಬಟ್ ಎಕ್ಸಿಕ್ಯೂಟ್ ಮಾಡೋ ವೇಳೆಗೆ ಬಹಳ ಯೋಚನೆ ಮಾಡುವಂಥದ್ದಿದೆ. ಹಾಗಾಗಿ ಈ ಯೋಜನೆಗಳು ಅನ್ನುವಂಥದ್ದು ಬಹಳಷ್ಟು ನಿಮ್ಮ ಮುಂದೆ ಇದೆ. ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕ್ಕೊಳ್ತೀರಿ, ಆದರೆ ಅದನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಮೀನಾಮೇಷ ಎಣಿಸುವಂಥದ್ದು ಇದೆ. ಹಾಗಾಗಿ ಈ ದಿನ ಅಂಥ ಒಂದು ಸೋಮಾರಿತನವನ್ನು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ.
ಧನುರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಸಿಕ್ಕುವಂತಹ ದಿನ. ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ, ನಿಮ್ಮ ಹಿಂದಿನ ಪ್ರಯತ್ನಗಳಿಗೆ ಈ ದಿನ ಉತ್ತಮ ಫಲವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಒಂದು ವಿಚಾರವನ್ನು ನೀವು ಕಂಡುಕೊಳ್ತೀರಿ, ನಿಮ್ಮ ಅನುಭವಕ್ಕೆ ಬರುತ್ತೆ. ಏನಂದರೆ, ಒಳ್ಳೆಯದನ್ನು ಪ್ರಾರಂಭ ಮಾಡಿದ್ರೆ ಫಲಿತಾಂಶ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯದೇ ವಾಪಸ್ಸು ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ರಾಗಿಯನ್ನು ಬಿತ್ತಿದ್ರೆ ರಾಗಿನೇ ಬರುತ್ತೆ ಅನ್ನುವಂಥ ಒಂದು ಸಿದ್ಧಾಂತ ಏನಿದೆ, ಅದನ್ನು ನೀವು ಈ ದಿನ ಪುಷ್ಟೀಕರಿಸ್ತೀರಿ. ಹಾಗಾಗಿ ಒಳ್ಳೆಯ ಆಲೋಚನೆಗಳಿರುತ್ತೆ, ಸದ್ಭಾವನೆಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ದೈವಾನುಗ್ರಹದಿಂದ ಕೆಲವು ಕೆಲಸಗಳು ಈ ದಿನ ಪೂರ್ಣ ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ವೈಯಕ್ತಿಕ ಬದುಕಿಗೆ ಬೇಕಾಗಿರುವಂಥ ಕೆಲವು ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು, ಅದನ್ನು ರೂಢಿಸಿಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಹಾಗೆ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ಇದ್ದಂತಹ ಸಮಸ್ಯೆಗಳಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ, ಕೆಲಸದ ಒತ್ತಡ ಆಗಲಿ ಅಥವಾ ಅಸಂತೋಷದ ವಾತಾವರಣ ಆಗಲಿ ಈ ದಿನ ನಿವಾರಣೆಯಾಗುತ್ತೆ. ಏನೋ ಒಂದು ರೀತಿಯಲ್ಲಿ ತಿಳಿಯಾದ ವಾತಾವರಣ ಇದೆ, ತುಂಬ ಫ್ರೆಶ್ ಆಗಿರುವಂಥ ಒಂದು ವಿಚಾರಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಹೊಸ ಉತ್ಸಾಹ ಅನ್ನುವಂಥದ್ದು ಇರುತ್ತೆ, ಹೊಸ ಹೂಡಿಕೆ ಇದೆ, ಹೊಸ ಆಲೋಚನೆಗಳಿದೆ, ಹೊಸ ವಿಸ್ತರಣೆ ಇದೆ ಈ ದಿನ. ಹಾಗಾಗಿ ಏನೋ ಒಂದು ಹೊಸತು ಈ ದಿನ ನಿಮ್ಮ ಜೀವನಕ್ಕೆ ಅವಿನಾಭಾವ ಸಂಬಂಧದಂತೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಬಂಧು ಬಾಂಧವರಿಂದ ಈ ದಿನ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ವ್ಯವಹಾರವನ್ನು ಮಾಡಬೇಕು. ಹಾಗೆ ಹಣ ಇನ್ವೆಸ್ಟ್ ಮಾಡುವಂಥ ಸಂದರ್ಭ ಆಗಲಿ, ಹಣವನ್ನು ಕೆಲವರಿಗೆ ಎರವಲು ಕೊಡುವಂಥದ್ದು, ಸಾಲ ಕೊಡುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಜಾಗ್ರತೆ ಇರಲಿ. ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ನಿಮ್ಮ ಅನುಭವ ಹಿಂದೆ ಏನಾಗಿತ್ತು, ಯಾವ ರೀತಿಯ ಫಲ ಸಿಕ್ತು ಅನ್ನುವಂಥದ್ದನ್ನು ಈ ದಿನ ಸ್ವಲ್ಪ ತಾಳೆ ನೋಡಬೇಕಾಗತ್ತೆ. ಹಾಗಾಗಿ ಹಳೆಯದನ್ನು ಬಿಟ್ಟು ಮುಂದೆ ಹೊಸದಾದಂತಹ ಪ್ರಯತ್ನಕ್ಕೆ ಅರ್ಥ ಇಲ್ಲ. ಹಾಗಾಗಿ ಅನುಭವದಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಪ್ರಯಾಣದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ವಿಚಾರಗಳು ಮನಸ್ಸಿಗೆ ಬರುತ್ತೆ, ಹೊಸ ಆಲೋಚನೆಗಳಿದೆ, ಹೊಸ ಅನುಭವ ಕೂಡ ಬರುತ್ತೆ. ಪ್ರಯಾಣ ಸುಖಕರವಾಗಿರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತೋತ್ರವನ್ನು ದಿನ ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ನೀವು ಯಾವ ಕ್ಷೇತ್ರದಲ್ಲೇ ಕೈ ಹಾಕಿದ್ರೂ ಕೂಡ ಅಲ್ಲಿ ಏನೋ ನಿಮಗೆ ಒಳ್ಳೆಯದಾಗತ್ತೆ, ಏನೋ ಒಂದು ಅನುಕೂಲ ಬರುತ್ತೆ. ಹಾಗಾಗಿನೇ ಈ ದಿನವನ್ನು ನೀವು ತುಂಬ ಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂತಹ ಒಂದು ಘಟನೆ ಈ ದಿನ ಜರುಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಹೆಚ್ಚುವರಿ ಕೆಲಸಗಳಾಗಲಿ, ಹೆಚ್ಚುವರಿ ಜವಾಬ್ದಾರಿಗಳಾಗಲಿ ಅಥವಾ ನಿಮಗೆ ಕಿರಿಕಿರಿ ಅನ್ನುವಂಥ ಒತ್ತಡದ ವಾತಾವರಣ ಇರಲಿ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದಾಗ ಮನಸ್ಸಿಗೆ ಏನೋ ಸಮಾಧಾನ. ಹಾಗೆ ನಿಮ್ಮ ಬಗ್ಗೆನೇ ನಿಮಗೆ ಒಂದು ಹೆಮ್ಮೆ, ನಿಮ್ಮ ಬಗ್ಗೆನೇ ನಿಮಗೆ ಒಂದು ಅಭಿಮಾನ ಮೂಡುವಂಥದ್ದು ಕೂಡ ಇದೆ. ಏಕೆಂದರೆ ಆತ್ಮವಿಶ್ವಾಸದಿಂದ ಮಾಡಿರುವಂಥ ಕೆಲಸ ನಿಮಗೆ ಪೂರ್ಣವಾದಂಥ ವಿಶ್ವಾಸಾರ್ಹವಾದಂತಹ ಫಲಿತಾಂಶವನ್ನು ತಂದಿದೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗೇ ಇರುವಂಥದ್ದು. ನಿಮ್ಮ ಖರ್ಚು ವೆಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಈ ದಿನ ಇರುತ್ತೆ, ಆದರೆ ಸ್ವಲ್ಪ ಯೋಗ್ಯ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ. ಇನ್ನು ಮನೆ ನಿರ್ಮಾಣದ ಆಲೋಚನೆ ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆಗಳಿರ್ಬೋದು. ಇದೆಲ್ಲ ಬಹಳ ಅದ್ಭುತವಾಗಿರುವಂತಹ ಆಲೋಚನೆಗಳು. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ, ಈ ದಿನ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಸ್ತಾವನೆಗಳು ಬಂದರೆ, ಪ್ರಪೋಸಲ್ಸ್ ಅನ್ನುವಂಥದ್ದು ಬಂದರೆ, ಅದು ಮದುವೆಯ ವಿಚಾರದಲ್ಲಿರ್ಬೋದು, ವ್ಯಾಪಾರದ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ಸಂತೋಷದ ವಿಚಾರದಲ್ಲಿರ್ಬೋದು, ಈ ಪ್ರಸ್ತಾವನೆಗಳು ಬಂದರೆ ಅದನ್ನು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಅದರಲ್ಲಿ ಇರುವಂಥ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಅದರಲ್ಲಿ ಏನೇನು ದೋಷಗಳಿದೆ, ಯಾವ ನೆಗೆಟಿವ್ಸ್ ಇದೆ, ಯಾವ ಡ್ರಾಬ್ಯಾಕ್ಸ್ ಇದೆ, ಇದನ್ನು ಹೆಚ್ಚು ನೋಡಲಿಕ್ಕೆ ಹೋಗಬೇಡಿ. ನೀವು ಹೆಚ್ಚು ಆಳವಾಗಿ ನೋಡಿದಷ್ಟು ನಿಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಅದೇ ಮುಂದೆ ಬೆಟ್ಟದಷ್ಟು ಕಾಣಿಸ್ಬಿಡುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ನಿಮಗೆ ಅವರ್ಷನ್ ಬರುವಂಥದ್ದು ಇರುತ್ತೆ. ಹಾಗಾಗಿ ಕಣ್ಣು ಮುಚ್ಚಿಕೊಂಡು ಭಗವಂತನ ಮೇಲೆ ನಂಬಿಕೆ ಇಟ್ಟು ಅಂತಹ ಕೆಲಸಗಳನ್ನು ಒಪ್ಪಿಕೊಳ್ಳಿ. ಆ ಪ್ರಸ್ತಾವನೆಗಳನ್ನು ಈ ದಿನ ಪುರಸ್ಕರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮಗೆ
ಪ್ರತಿಸ್ಪರ್ಧಿಗಳು ಜಾಸ್ತಿ ಇದ್ದಾರೆ, ಸ್ಪರ್ಧೆಗಳು ಜಾಸ್ತಿ, ಕಾಂಪಿಟೇಷನ್ ತುಂಬ ಇದೆ. ಹಾಗಾಗಿ ಧೈರ್ಯದಿಂದ ಎದುರಿಸಿ ಅಷ್ಟೇ ತಾಳ್ಮೆಯಿಂದ ಇರಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಅನಿಶ್ಚಿತ ವಾತಾವರಣ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥ ಸನ್ನಿವೇಶವನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಕಷ್ಟ, ಊಹೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ದಿನ. ಹಾಗಾಗಿ ಈ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ, ಏನಾಗಬಹುದು ಅನ್ನುವಂಥದ್ದನ್ನು ಈ ದಿನ ತಪ್ಪಾಗಿ ನಿರ್ಧಾರ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ತುಂಬ ಪ್ರಾಯೋಗಿಕವಾಗಿ ಇರಬೇಕು, ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ನೀವು ಭಗವಂತನನ್ನು ನಂಬಿ ಈ ದಿನ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ಯಾರನ್ನು ಒಳ್ಳೆಯವರು ಅಂದ್ಕೊಂಡಿದ್ರೋ, ಯಾರಿಂದ ಸಹಾಯ ಸಿಕ್ಕತ್ತೆ ಅಂತ ಹೇಳಿ ಪರಿಭಾವಿಸಿದ್ರೋ ಅಂಥವರಿಂದ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕಲ್ಲ. ಅವರೇ ಒಂದು ಹಂತದಲ್ಲಿ ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಇಂಥ ಕೆಲಸ ನನ್ನಿಂದ ಸಾಧ್ಯ ಅಂತ ಹೇಳಿ ಹೋಗ್ತೀರಿ, ಕೆಲಸ ಆರಂಭ ಆಗುತ್ತೆ, ಆದರೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದನ್ನು ನೋಡೇ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸುವಂಥ ಮನಸ್ಸಾಗ್ಬೋದು, ಅಥವಾ ಆ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಇದೆ. ಇದು ಚಂಚಲ ಮನಸ್ಸಿರ್ಬೋದು, ಅಥವಾ ನಿಮ್ಮ ಬಗ್ಗೆನೇ ನಿಮಗೆ ಅಪನಂಬಿಕೆ ಇರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ತುಂಬ ಮಹದಾಸೆ ಇದೆ, ತುಂಬ ಆತ್ಮವಿಶ್ವಾಸ ಇದೆ. ಅತಿಯಾಗಿ ನೀವು ಯಾವುದನ್ನು ಮಾಡಲಿಕ್ಕೆ ಹೋಗ್ತೀರೋ ಅದರಲ್ಲಿ ಎಡವಟ್ಟಾಗೇ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಎಕ್ಸ್ಟ್ರೀಮಿಟಿಗೆ ಹೋಗಬೇಡಿ, ಸ್ವಲ್ಪ ಸಾಧಾರಣವಾಗಿ ಇರಬೇಕು. ಇನ್ನು ಕುಟುಂಬದ ವಾತಾವರಣ ಈ ದಿನ ಮತ್ತಷ್ಟು ಹದಗೆಡುವಂಥ ಸಾಧ್ಯತೆ ಇದೆ. ಎಲ್ಲೋ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀರಿ, ಪ್ರಯತ್ನ ಮಾಡಿದ್ದೀರಿ, ಆದರೂ ಅದು ಫಲವನ್ನು ಕೊಡ್ತಾ ಇಲ್ಲ. ಹಾಗಾಗಿನೇ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಈ ದಿನ. ಇನ್ನು ಈ ದಿನದಲ್ಲಿ ಹೊಸ ಸಾಲದ ಪ್ರಯತ್ನ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಹೊಸದಾಗಿ ಅಡ್ವೆಂಚರಸ್ ಆಗಿ ಏನಾದರೂ ಮಾಡಲಿಕ್ಕೆ ಹೋಗುವಂಥವರು ಒಂದಲ್ಲ ಎರಡು ಸಲ ಯೋಚನೆ ಮಾಡಿ, ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ, ಅನುಭವಸ್ಥರ ಮಾತನ್ನು ಕೇಳಿಸ್ಕೊಂಡು ಮುಂದುವರಿರಿ. ಯಶಸ್ಸು ನಿಮಗೆ ಸಿಕ್ಕತ್ತೆ ಮುಂದೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಆಗಲಿ, ಇನ್ನು ಸಂಬಂಧಗಳ ಕಡೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅಗತ್ಯ ಇದೆ ಅನ್ನುವಂಥದ್ದನ್ನು ಮನನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳು ಮುಂದುವರಿಯುವಂಥದ್ದು. ನೀವು ಎಷ್ಟೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಯಾಕೆ ಫಲ ನಿಮ್ಮ ಪರವಾಗಿ ಬರ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆ ಹೆಚ್ಚಾಗುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಕುಟುಂಬಸ್ಥರ ಒಂದು ನಡತೆ ಏನಿದೆ, ಅವರ ಮಾತು, ಅವರ ವರ್ತನೆ ಈ ದಿನ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ, ಈ ನಿಯಂತ್ರಣ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ಸಿಗೆ ಬೇಸರ ಆಗುವಂಥದ್ದು. ಯಾಕೆಂದರೆ ಅತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಂಡಾಗಲೇ ಈ ರೀತಿಯ ಬೇಸರ ಉಂಟಾಗುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಚಾರದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ಹೀಗೆ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಹೇಗಾದರೂ ಇರಲಿ, ಅದು ಭಗವಂತನ ಅನುಗ್ರಹ, ಅದು ಪಾಲಿಗೆ ಬಂದದ್ದೇ ಪಂಚಾಮೃತ. ಅದನ್ನು ನೀವು ಸ್ವೀಕರಿಸಬೇಕು, ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಹೊಸ ಅವಕಾಶಗಳು ನಿಮಗೆ ಅಪ್ರಯತ್ನವಾಗಿ ಸಿಕ್ಕುವಂಥದ್ದಿದೆ. ಎಫರ್ಟ್ಲೆಸ್ ಆಗಿ ಸಿಕ್ಬಿಡುತ್ತೆ, ಪ್ರಯತ್ನವೇ ಬೇಡ. ಆದರೆ ಆ ಅನುಭವ ಏನಿದೆ, ಆ ಅವಕಾಶ ಏನಿದೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಮನೆಯವರು ಹೇಳುವಂಥ ಒಂದು ಬುದ್ಧಿ ಮಾತನ್ನು ಕೇಳಿಸ್ಕೊಳ್ಳಿ. ಹಾಗೆ ನಿಮಗೆ ಇತ್ತೀಚೆಗೆ ಉಲ್ಬಣ ಆಗಿರುವಂಥ ಸಮಸ್ಯೆಯೊಂದು ಹೆಚ್ಚು ಕಾಡುವಂಥದ್ದು ಕೂಡ ಇದೆ. ಹಾಗಾಗಿ ಹೊಸ ಸಮಸ್ಯೆಗೆ ಹೊಸ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಪ್ರಯತ್ನವನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟಿದ್ದೀರಿ, ಆದರೆ ನಂಬಿಕೆಯಿಂದ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ, ಅದರಲ್ಲಿ ನೀವು ಮುಂದುವರಿರಿ. ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಿನ್ನಡೆಗೆ ಕಾರಣರ್ಯಾರು ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕು. ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು ನೋಡಿ,
ಆ ರೀತಿಯಲ್ಲಿ ನೀವು ಈ ದಿನ ಎಲ್ಲರನ್ನ ಸಂಯಮದಿಂದ ಸಂಭಾಳಿಸ್ಬೇಕಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ನಿಮ್ಮದೇ ಹಠ ಸಾಧನೆ ಒಳ್ಳೆಯದಲ್ಲ. ಇನ್ನು ಪ್ರಯಾಣದ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ತುಂಬ ಜಾಗ್ರತೆ ಇರಲಿ. ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ನೀವು ಇದ್ದಲ್ಲಿಯೇ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನಾ, ಅಂಥ ಒಂದು ನೆಟ್ವರ್ಕಿಂಗ್ ನಿಮಗೆ ಇದೆಯಾ, ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಹಾಗಾಗಿ ನಿಮ್ಮ ಒಂದು ಕಂದಾಚಾರದಂತೆ, ಒಂದು ಟ್ರೆಡಿಷನಲ್ ಆಗಿ ನೀವು ಅನುಸರಿಸ್ಕೊಂಡಿರುವಂತಹ ಈ ವಿಚಾರಗಳೇನಿದೆ ಅದಕ್ಕೂ ಕೂಡ ಭಿನ್ನವಾಗಿ ಬಹಳ ಬೇಗ ಫಲಿತಾಂಶವನ್ನು ಕೊಡುವಂಥ ದಾರಿಯೂ ಇದೆ ಅನ್ನುವಂಥದ್ದು ನೀವು ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ. ಹಾಗಾಗಿ ನಿಮ್ಮ ಹಳೆಯ ಬೇರಿಗೆ ಹೊಸ ಚಿಗುರನ್ನು ಸೇರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.